ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಅಚ್ಚರಿಯ ವಿಷಯವನ್ನು ತಿಳಿಯಲಿದ್ದೇವೆ. ಹಡಗುಗಳು ಹೇಗೆ ತೇಲುತ್ತವೆ? ಹಡಗುಗಳ ತೂಕ ಬಹಳ ಹೆಚ್ಚು. ಇವು ಉಕ್ಕಿನಿಂದ ಮಾಡಲ್ಪಟ್ಟಿರುತ್ತವೆ. ಆದರೂ ಹಡಗುಗಳು ನೀರಿನಲ್ಲಿ ಮುಳುಗದೆ ತೇಲುತ್ತವೆ. ಇದರಲ್ಲಿರುವ ವೈಜ್ಞಾನಿಕ ರಹಸ್ಯವೇನು? ಇದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆರ್ಚಿಮಿಡಿಸ್ನ ಸಿದ್ಧಾಂತ. ಹಡಗುಗಳು ತೇಲುವುದನ್ನು ಆರ್ಚಿಮಿಡಿಸ್ನ ಸಿದ್ಧಾಂತದೊಂದಿಗೆ ವಿವರಿಸಬಹುದು. ಆರ್ಚಿಮಿಡಿಸ್ನ ಸಿದ್ಧಾಂತದ ಪ್ರಕಾರ, ಯಾವುದೇ ವಸ್ತು ನೀರಿನಲ್ಲಿ ಮುಳುಗಿದಾಗ ಅದು ಸ್ಥಳಾಂತರಿಸಿದ ನೀರಿನ ತೂಕಕ್ಕೆ ಸಮಾನವಾದ ಏರಿಸುವ ಶಕ್ತಿಯನ್ನು ಅನುಭವಿಸುತ್ತದೆ. ಉದಾಹರಣೆಗಾಗಿ, ಒಂದು ಕಡ್ಡಿಯನ್ನು ನೀರಿನಲ್ಲಿ ಹಾಕಿದಾಗ ಅದು ಸ್ಥಳಾಂತರಿಸುವ ನೀರಿನ ತೂಕಕ್ಕೆ ಸಮಾನವಾದ ಶಕ್ತಿಯು ಅದನ್ನು ಮೇಲಕ್ಕೆ ತಳ್ಳುತ್ತದೆ. ಹಡಗು ದೊಡ್ಡದು, ತೂಕ ಹೆಚ್ಚಿರುತ್ತದೆ, ಆದರೂ ಹಡಗುಗಳು ತೇಲಲು ಕಾರಣವೇನು? ಇದರ ಹಿಂದಿರುವ ಕಾರಣವೇ ಆರ್ಚಿಮಿಡಿಸ್ನ ಸಿದ್ಧಾಂತ. ತೇಲುವುದರ ಹಿಂದಿನ ವೈಜ್ಞಾನಿಕ ಕಾರಣ. ಹಡಗುಗಳು ತೇಲಲು ಪ್ರಮುಖ ಕಾರಣಗಳು 3. ಮೊದಲನೆಯದು ದಟ್ಟತೆ, ಅಂದರೆ ಡೆನ್ಸಿಟಿ. ಎರಡನೆಯದು ಸ್ಥಳಾಂತರ, ಅಂದರೆ ಡಿಸ್ಪ್ಲೇಸ್ಮೆಂಟ್. ಮೂರನೆಯದು ಮಿತವ್ಯಯ, ಅಂದರೆ ಬೊಯಾಂಸಿ. ದಟ್ಟತೆ ಎಂಬುದರ ಅರ್ಥ ಏನು? ದಟ್ಟತೆ ಮಾಸ್, ಅಂದರೆ ತೂಕ, ಡಿವೈಡೆಡ್ ಬೈ ವ್ಯಾಲ್ಯೂಮ್, ಅಂದರೆ ಆಯತನ. ಉಕ್ಕಿನಿಂದ ಮಾಡಿದ ಒಂದು ಸಣ್ಣ ಗಟ್ಟಿಯಾದ ತುಂಡನ್ನು ನೀರಿನಲ್ಲಿ ಹಾಕಿದರೆ ಅದು ಮುಳುಗುತ್ತದೆ, ಏಕೆಂದರೆ ಉಕ್ಕಿನ ದಟ್ಟತೆ ನೀರಿನ ದಟ್ಟತೆಗಿಂತ ಹೆಚ್ಚು. ಆದರೆ ಹಡಗು ಉಕ್ಕಿನಿಂದ ಮಾಡಿರುತ್ತಲ್ಲವೇ? ಹಾಗಿದ್ದರೆ ಅದು ತೇಲುತ್ತದೆಯೇ? ಹಡಗುಗಳ ಅಂತರಾಳ, ಅಂದರೆ ಹಲ್ ಅನ್ನು ಒಳಗೆ ಹಾಳಾಗಿ, ಅಂದರೆ ಹೋಲೋ ಇಡಲಾಗುತ್ತದೆ. ಇದರಿಂದ ಹಡಗು ದೊಡ್ಡ ವ್ಯಾಲ್ಯೂಮ್ ಹೊಂದುತ್ತದೆ ಮತ್ತು ಒಟ್ಟು ದಟ್ಟತೆ ನೀರಿನ ದಟ್ಟತೆಗಿಂತ ಕಡಿಮೆ ಇರುತ್ತದೆ. ಹೀಗಾಗಿ ಹಡಗುಗಳು ಮುಳುಗದೆ ತೇಲುತ್ತವೆ. ಸ್ಥಳಾಂತರ, ಡಿಸ್ಪ್ಲೇಸ್ಮೆಂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಹಡಗು ನೀರಿನಲ್ಲಿ ಇಳಿದಾಗ ಅದು ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಸ್ಥಳಾಂತರಿಸುತ್ತದೆ. ಈ ಸ್ಥಳಾಂತರವಾದ ನೀರಿನ ತೂಕಕ್ಕೆ ಸಮಾನವಾದ ಮೇಲಕ್ಕೆ ಎತ್ತುವ ಶಕ್ತಿಯನ್ನು ಹಡಗು ಅನುಭವಿಸುತ್ತದೆ. ಇದನ್ನು ಬೊಯಾಂಟ್ ಫೋರ್ಸ್ ಅಥವಾ ಏರಿಸುವ ಶಕ್ತಿ ಎಂದು ಕರೆಯಲಾಗುತ್ತದೆ. ಬೊಯಾಂಟ್ ಶಕ್ತಿಯ ಸೂತ್ರ FB = P water into V displaced into G. FB = ಬೊಯಾಂಟ್ ಶಕ್ತಿ, P water = ನೀರಿನ ದಟ್ಟತೆ, V displaced = ಸ್ಥಳಾಂತರಿಸಿದ ನೀರಿನ ಆಯತನ, G = ಗುರುತು ಆಕರ್ಷಣಾ ತ್ವರಿತ. ಹಡಗು ಸ್ಥಳಾಂತರಿಸುವ ನೀರಿನ ತೂಕ ಹಡಗಿನ ತೂಕಕ್ಕಿಂತ ಹೆಚ್ಚು ಇದ್ದರೆ ಹಡಗು ತೇಲುತ್ತದೆ. ಸ್ಥಳಾಂತರಿಸಿದ ನೀರಿನ ತೂಕ ಹಡಗಿನ ತೂಕಕ್ಕಿಂತ ಕಡಿಮೆ ಆದರೆ ಹಡಗು ಮುಳುಗುತ್ತದೆ. ಮಿತವ್ಯಯ, ಅಂದರೆ ಬೊಯಾಂಸಿ, ಹೇಗೆ ಕೆಲಸ ಮಾಡುತ್ತದೆ? ಹಡಗು ನೀರಿನಲ್ಲಿ ತೂಗುತ್ತಿರುವಾಗ ಹಡಗಿನ ತೂಕ ಕೆಳಗೆ ಒತ್ತಡ ತರುತ್ತದೆ. ಸ್ಥಳಾಂತರಿಸಿದ ನೀರಿನ ತೂಕದಿಂದ ಉಂಟಾಗುವ ಬೊಯಾಂಟ್ ಶಕ್ತಿ ಮೇಲಕ್ಕೆ ತಳ್ಳುತ್ತದೆ. ಈ ಎರಡೂ ಶಕ್ತಿಗಳು ಸಮತೋಲನದಲ್ಲಿದ್ದರೆ ಹಡಗು ತೇಲುತ್ತದೆ. ಬೊಯಾಂಟ್ ಶಕ್ತಿ ಕಡಿಮೆಯಾದರೆ ಹಡಗು ಮುಳುಗುತ್ತದೆ. ಹಡಗುಗಳ ವಿನ್ಯಾಸ ಮತ್ತು ತೂಗುವ ಸಾಮರ್ಥ್ಯ. ಹಡಗುಗಳು ತೇಲುವಂತೆ ವಿನ್ಯಾಸಗೊಳಿಸುವ ಕೆಲವು ಪ್ರಮುಖ ಅಂಶಗಳು. ಹಲ್ ವಿನ್ಯಾಸ. ಹಡಗಿನ ಹಲ್ ಅನ್ನು ಹಾಳಾಗಿ, ಅಂದರೆ ಹೋಲೋ ಮಾಡಲಾಗುತ್ತದೆ. ಹಡಗಿನ ಆಕಾರ ವಿಶಾಲವಾಗಿರುತ್ತದೆ. ಇದು ಹೆಚ್ಚಿನ ನೀರನ್ನು ಸ್ಥಳಾಂತರಿಸಲು ಸಹಾಯ ಮಾಡುತ್ತದೆ. ಬಾಲಸ್ಟ್ ಟ್ಯಾಂಕ್ಸ್. ಹಡಗುಗಳಲ್ಲಿ ನೀರಿನಿಂದ ಅಥವಾ ಗಾಳಿಯಿಂದ ತುಂಬಲಾದ ಬಾಲಸ್ಟ್ ಟ್ಯಾಂಕ್ಸ್ ಇರುತ್ತವೆ. ಹಡಗಿನ ತೂಕ ಮತ್ತು ಸಮತೋಲನವನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ಸ್ಥಿರತೆ, ಸ್ಟೆಬಿಲಿಟಿ. ಹಡಗಿನ ಆಕಾರ ಮತ್ತು ತೂಕದ ಸಮತೋಲನವನ್ನು ವಿನ್ಯಾಸದ ಮೂಲಕ ಸಮರ್ಥವಾಗಿ ನಿಯಂತ್ರಿಸಲಾಗುತ್ತದೆ. ಹಡಗು ತುಟಿದಾಗ, ಅಂದರೆ ಟಿಲ್ಟ್, ವಾಂಟ್ ಶಕ್ತಿ ಹಡಗನ್ನು ಸರಿಯಾಗಿರಿಸುತ್ತದೆ. ಹಡಗುಗಳು ಭಾರವನ್ನೆಲ್ಲ ಹೇಗೆ ಹೊರುತ್ತವೆ? ಹಡಗಿನಲ್ಲಿ ಭಾರ ತುಂಬಿದಾಗ ಹಡಗು ಹೆಚ್ಚು ಸ್ಥಳಾಂತರಿಸುತ್ತದೆ. ಸ್ಥಳಾಂತರಿಸಿದ ನೀರಿನ ತೂಕ = ಹಡಗಿನ ತೂಕ ಪ್ಲಸ್ ಸರಕು.
ಹಡಗಿನ ವಿನ್ಯಾಸ ಸ್ಥಳಾಂತರ ಸಾಮರ್ಥ್ಯಕ್ಕಿಂತ ಹೆಚ್ಚು ತೂಕವನ್ನು ಹೊತ್ತರೆ ಹಡಗು ಮುಳುಗುತ್ತದೆ. ಹಡಗುಗಳು ಹೇಗೆ ಮುಳುಗುತ್ತವೆ? ಹಡಗು ಮುಳುಗುವ ಪ್ರಮುಖ ಕಾರಣಗಳು: ಮೊದಲನೆಯದು, ಹಡಗಿನ ಒಟ್ಟು ತೂಕ ಸ್ಥಳಾಂತರ ಸಾಮರ್ಥ್ಯಕ್ಕಿಂತ ಹೆಚ್ಚು ಆದಾಗ. ಎರಡನೆಯದು, ಹಡಗಿನಲ್ಲಿ ನೀರು ನುಗ್ಗಿದಾಗ ಹಡಗಿನ ದಟ್ಟತೆ ಹೆಚ್ಚಾಗುತ್ತದೆ. ಮೂರನೆಯದು, ಹಡಗಿನಲ್ಲಿ ಸಮತೋಲನ ಕಳೆದುಕೊಂಡಾಗ. ಹಡಗುಗಳು ತೇಲಲು ಮುಖ್ಯ ಕಾರಣಗಳು: ಹಡಗಿನ ದಟ್ಟತೆ ಕಡಿಮೆ ಇರುವುದು, ಸ್ಥಳಾಂತರಿಸುವ ನೀರಿನ ತೂಕ ಹೆಚ್ಚು ಇರುವುದು, ಬೊಯಾಂಟ್ ಶಕ್ತಿ ಮತ್ತು ತೂಕ ಸಮತೋಲನದಲ್ಲಿರುವುದು. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದೀರಾ? ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.